ಸರ್ಕಾರದಿಂದ ಬರುವ ಮಾಶಾಸನ ಗ್ರಾಹಕರು ಉಳಿತಾಯ ಖಾತೆಗೆ ಜಮೆ ಮಾಡುವ ಲಕ್ಷಾಂತರ ರೂಪಾಯಿಗಳ ಜೊತೆ ಪೋಸ್ಟ್ಮ್ಯಾನ್ ಈಗ ಪರಾರಿಯಾಗಿದ್ದಾರೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಅಯೋಧ್ಯ ಗ್ರಾಮದ ಪೋಸ್ಟ್ಮ್ಯಾನ್ ರಮೇಶ್ ಅಕ್ರಮ ಎಸಗಿದ್ದಾನೆ. ಹೊಸ ಅಯೋಧ್ಯ, ಹಳೆ ಅಯೋಧ್ಯ ಮತ್ತು ಶ್ರೀಕೃಷ್ಣ ದೇವರಾಯ ನಗರದ ಹೆಸರಿನ 3 ಗ್ರಾಮಗಳು ಈ ಅಂಚೆ ಕಚೇರಿ ವ್ಯಾಪ್ತಿಗೆ ಬರುತ್ತೆ. ಆದರೆ ಸುಮಾರು 30 ರಿಂದ 40 ಲಕ್ಷ ರೂಪಾಯಿಯೊಂದಿಗೆ ರಮೇಶ್ ಜೂನ್ 20ನೇ ತಾರೀಕು ಓಡಿ ಹೋಗಿದ್ದಾನೆ. ಈತ ಮೂಲತಃ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಉಪ್ಪಳ ಗ್ರಾಮದವನು. 12 ವರ್ಷಗಳಿಂದ ಅಯೋಧ್ಯ ಗ್ರಾಮದ ಅಂಚೆ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದಾನೆ. ಈತ ದೂರು ಕೊಡೋದಕ್ಕೆ ಮುಂದಾದ್ರೆ ಪೊಲೀಸರು ನೀವ್ಯಾರ್ರೀ ದೂರು ಕೊಡೋಕೆ ಅಂತ ಆವಾಜ್ ಕೂಡ ಹಾಕ್ತಿದ್ದಾರಂತೆ. ಇಲ್ಲಿಗೆ 3 ಲಕ್ಷ ರೂಪಾಯಿ ಇಟ್ಟಿದ್ರಿ ಅದನ್ನ ತಾಲೆ ನಾವ್ ಆತ್ನ ಸಹಿ ಮಾಡಿ ಆತ್ನ ಕೊಟ್ಟನ್ರಿ. ಆ ಬುಕ್ ನಮ್ ತಾಲಿ ಕೊಟ್ಟೋಗ್ಯಾನ. ನಾವ್ ಕೊಟ್ಟೋದ್ರೆ ನಂಬಿಕೆ ಮ್ಯಾಗ ಮನ್ಯಾಗ ಇಟ್ಕೊಂಡ್ ಕುಂತ್ಕೊಂಡಿವಿ. ಆ ಬುಕ್ ನಮ್ಮ ಮನೆ ಆಫೀಸಿಗೆ ಹೋದ್ರೆ ನಿಮ್ ಬುಕ್ದನ್ ರೊಕ್ಕ ಓಸಿ ಎತ್ಕೊಂಡ್ ಹೋಗ್ಯಾನ ಅಂತಂದ ಪೋಸ್ಟ್ ಮನ್ ಹೇಳ್ಯಾನ. ಅದನ್ನ ನಾವ್ ಬುಕ್ ನಮ್ಮ ಮನೆಗೆ ಇಟ್ಕೊಂಡ ನಮ್ಗೆ ಮೋಸ ಮಾಡಿ ಹೋಗ್ಯಾನ ನೋಡ್ರಿ. ನಮಗೆ ಫ್ರಾಡ್ ಮಾಡಿ 40 ರಿಂದ 30 ಲಕ್ಷ ರೂಪಾಯಿ ರೊಕ್ಕ ಹಾಕೊಂಡು ಬಿಟ್ಟಿದ್ದಾರೆ. ಎಲ್ಲ SB ಅಕೌಂಟ್, RD ಅಕೌಂಟ್, ಸಂಧ್ಯಾ ಸುರಕ್ಷಾ ಯೋಜನೆ, ಈ ಮುದಿಯರ್ ಸಂಬಳ, ಉದ್ಯೋಗ ಖಾತ್ರಿ ಅಮೌಂಟ್ ಎಲ್ಲಾ ಅಮೌಂಟ್ ಅಲ್ಲಿ ಫೋರ್ಜರಿ ಸೈನ್ ಮಾಡಿ ತಗೊಂಡಿದ್ದಾನೆ. ಪೊಲೀಸ್ ಸ್ಟೇಷನ್ಗೆ ಹೋದ್ರು ನಮ್ಗೆ ಕೇಸ್ ತಗೊಂತ ಇಲ್ಲ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಕೊಪ್ಪಳದಿಂದ ಮುಕ್ಕಣ್ಣ ಕತ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೆಂಗ್ ಮುಕ್ಕಣ್ಣ, ಇದು ಪೊಲೀಸ್ ಹತ್ರ ಹೋದ್ರೆ ನೀವ್ಯಾರು ಕಂಪ್ಲೇಂಟ್ ಕೊಡಕ್ಕೆ, ಇನ್ಯಾರು ಕಂಪ್ಲೇಂಟ್ ಕೊಡ್ಬೇಕಂತ ಅವ್ರಿಗೆ? ಹರೀಶ್ ನಾಗರಾಜ್ ಇವ್ರು ಹೇಳ್ಬೇಕಂದ್ರೆ ಇವರೆಲ್ಲ ಖಾತೆ ವಿವಿಧ ಮಾಶಾಸನ ಮತ್ತು ಉಳಿತಾಯ ಖಾತೆಯಲ್ಲಿ ಲಕ್ಷಾಂತರ ರೂಪಾಯಿ ಏನಪ್ಪಾ ಅಂದ್ರೆ ಹಣ ಕಳೆದುಕೊಂಡಂತ ಗ್ರಾಹಕರು ಪೋಸ್ಟ್ ಮಾಸ್ಟರ್ ಏನಂದ್ರೆ ಗಂಗಾವತಿಯಲ್ಲಿರುವಂತಹ ಪೋಸ್ಟ್ ಆಫೀಸ್ ಕಚೇರಿಗೆ ಹೋಗಿದ್ದಾರೆ. ಅಲ್ಲಿ ಅವರು ಪೋಸ್ಟ್ ಕಚೇರಿ ಸಿಬ್ಬಂದಿ ಅವರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕು. ಮತ್ತೇನಂದ್ರೆ ಅವ್ರು ಏನಂತ ಪೊಲೀಸ್ ಏನಂದ್ರೆ ಪೋಸ್ಟ್ ಮಾಸ್ಟರ್ ಅವರು ಹೇಳೋ ಪ್ರಕಾರ ನಾ ಯಾವ್ದೇ ರೀತಿ ಮಿಸ್ಸಿಂಗ್ ಕೇಸ್ ಕೊಡ್ತೀನಿ ಹೊರತು ನಾ ಯಾವ್ದೇ ರೀತಿ ಚೀಟಿಂಗ್ ಕೇಸ್ ಕೊಡಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ಯಾಕೆ ಒಂದು ಅಲ್ಲ ಮುಕ್ಕಣ್ಣ, ಒಂದು ಆ ವ್ಯಕ್ತಿ ಆತನ ಕೆಲಸ ಸರಿಯಾಗಿ ಮಾಡಿಲ್ಲ, ಒಂದು ಕಂಪ್ಲೇಂಟ್. ಇನ್ನೊಂದು ಫೋರ್ಜರಿ ಸೈನ್ ಮಾಡಿರೋದು 2ನೇ ಕಂಪ್ಲೇಂಟ್. ಮಿಕ್ಕಿದ್ದು 3ನೇದು ಇವ್ರಿಗೆ ಮೋಸ ಮಾಡಿರೋ 4ನೇ ಕಂಪ್ಲೇಂಟ್. 5ನೇದು ಪರಾರಿಯಾಗಿರೋ ದುಡ್ಡು ತಗೊಂಡು 5ನೇ ಕಂಪ್ಲೇಂಟ್. ಏನಿದು ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ತಗೋಬೋದಲ್ಲ? ಹೌದು ಹರೀಶ್ ನಾಗರ, ಬಟ್ ಇಲ್ಲಿ ಏನಂದ್ರೆ ಸಿಬ್ಬಂದಿ ಪೋಸ್ಟ್ ಆಫೀಸಿನ ಸಿಬ್ಬಂದಿ ತಮ್ಮ ಪೋಸ್ಟ್ ಆಫೀಸಿನ ಮ್ಯಾನನ್ನು ಉಳಿಸ್ಕೊಳ್ಳಕ್ಕೆ ಸಿಬ್ಬಂದಿನೇ ಇಲ್ಲಿ ಏನಪ್ಪಾ ಅಂದ್ರೆ ಅವ್ರನ್ನ ಕಾಪಾಡುವ ಕೆಲಸ ಮಾಡ್ತಿರೋದ್ರಿಂದಾಗಿ ಪೊಲೀಸ್ ಠಾಣೆ ಸಿಬ್ಬಂದಿ ಪೊಲೀಸ್ ಅವರು ಕೇಸ್ ದಾಖಲು ಮಾಡಕ್ಕೆ ಮುಂದಾಗಿದ್ದಾರೆ. ಆದ್ರೆ ಯಾವುದೇ ರೀತಿ ಏನಂದ್ರೆ ಪೋಸ್ಟ್ ಆಫೀಸರೇ ಯಾವುದೇ ರೀತಿ ಕೇಸ್ ಮಾಡಕ್ಕೆ ಹಿಂದೇಟ್ ಆಗ್ತಾ ಇದಾರೆ, ಮೇಲೆ ಒತ್ತಡ ಇರ್ಬೋದು ಅಂತ ಅವರು ಪೊಲೀಸ್ ಪೋಸ್ಟ್ ಮ್ಯಾನ್ಗಳು. ಆ ತರ ಪೊಲೀಸರು ಏನಾದ್ರು ಹಾಕ್ಲಿಲ್ಲ ಕೇಸು ಅಂದ್ರೆ ಅವರ ಮೇಲೂ ಅನುಮಾನವನ್ನ ಗ್ಯಾರಂಟಿ ಜನ ವ್ಯಕ್ತಪಡಿಸುತ್ತಾರೆ. ಈಗ ವ್ಯಕ್ತಿ ಎಲ್ಲಿದ್ದಾನೆ, ಎಲ್ಲಿ ಅವನು, ಇಲ್ಲಿ ಪತ್ತೆನೇ ಇಲ್ವಾ ಈಗ? ಹರೀಶ್ ನಾಗರಾಜ್ ಈತ ರಾಯಚೂರು ಜಿಲ್ಲೆಯ ಸಿನ್ನೂರು ತಾಲೂಕಿನ ಉಪ್ಪಳ ಗ್ರಾಮದ ಅಂತ ಮಾಹಿತಿ ತಿಳಿದಿದೆ. ಕಳೆದ 12 ವರ್ಷಗಳಿಂದ ಇದೇ ಏನಂದ್ರೆ ಅಯೋಧ್ಯ ಗ್ರಾಮದಲ್ಲಿ ಪೋಸ್ಟ್ ಮ್ಯಾನ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಈ ಕಳೆದ ಏನಪ್ಪಾ ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ವಿವಿಧ ಮಾಶಾಸನಗಳಿಂದ್ರೆ 40 ರಿಂದ 50 ಲಕ್ಷ ರೂಪಾಯಿ ಈಗಾಗಲೇ ಹಣ ತೆಗೆದುಕೊಂಡು ಪರಾರಿಯಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ವಿವಿಧ ಮುಂಚೆ ಮುಖಂಡ ಆತನ ವಿರುದ್ಧ ಏನು ಆತರದೇನು ಇರ್ಲಿಲ್ವಾ? ಈ ಹಿಂದೆ ಯಾವುದೇ ರೀತಿ ಯಾವುದೇ ರೀತಿ ಆರೋಪ ಸಹ ಇದ್ದಿಲ್ಲ. ಇದೇ ಮೊದಲ ಬಾರಿಗೆ ಕಳೆದ 15 ದಿನದಿಂದ ಪರಾರಿಯಾಗಿದ್ದಾನೆ. ಇದರಿಂದಾಗಿ ಫಲಾನುಭವಿಗಳು ಸಹ ಏನಪ್ಪಾ ಅಂದ್ರೆ ಈ ಬಗ್ಗೆ ಸಮಸ್ಯೆ ವ್ಯಕ್ತಪಡಿಸಿದ್ದಾರೆ. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೊ ಮಚ್ ಮುಖಂಡ ಈ ಕ್ಷಣದ ಮಾಹಿತಿಗಾಗಿ.